ಹುಡುಕ ನಾನೊಬ್ಬ ಕಲಿಯುಗದ ಹುಡುಕ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಂಡು ನನ್ನ ಜೀವನ ಬನ್ನಿ ಹಾಳು ಮಾಡಿಕೊಂಡ ಮಹಾನ್ ಹುಡುಗ ಹೇಗಾದ್ರೂ ಮಾಡಿ ಇವತ್ತು ಕುಡಿಬೇಕಂದ್ರ ಕೈಯಲ್ಲಿ ಒಂದು ಕಾಸು ಕೂಡ ಇಲ್ಲ. ಏನ್ ಮಾಡಿ ಮಡಿಯಲ್ಲಿದ್ದ ಕಾಳ ಕಡಿಯನ್ನೆಲ್ಲ ಕೂಡ ಮಾರಿದ್ದೇನೆ. ಹೇಗಾದ್ರೂ ಮಾಡಿ ನಾನು ಇವತ್ತು ಕುಡಿಲೇಬೇಕು. ಹಾ, ಮನೆಯಲ್ಲಿ ನನ್ನ ತಂಗಿ ಇದ್ದಾಳೆ, ಅವಳ ಕಡೆ ಆದ್ರೂ ದುಡ್ಡಿಸ್ಕೊಂಡು ಇವತ್ತು ನಾನು ಕುಡಿಲೇಬೇಕು. ತಂಗಿ, ಅಮ್ಮ ತಂಗಿ, ಏನ್ ಮಾಡ್ತಾ ಇದ್ದಮ್ಮ? ಏನನ್ನ? ಏನಿಲ್ಲಮ್ಮ, ಬೆಳಗ್ಗಿಂದ ಯಾಕೋ ನನಗೆ ತಲೆ ನೋಯಿಸ್ತಾ ಇದೆ. ಸಾರಾಯಿ ಕುಡಿಬೇಕಂದ್ರೆ ಕೈಯಲ್ಲಿ ಒಂದು ಬಿಡಿಗಾಸು ಕೂಡ ಇಲ್ಲ. ಅದಕ್ಕೆ ಹೇಗಾದ್ರೂ ಮಾಡಿ 100 ರೂಪಾಯಿ ಕೊಟ್ಟರೆ ಸಾಕಮ್ಮ, ನಾನು ಹೊರಟೋಗ್ಬಿಡ್ತೀನಿ. ಅಲ್ಲ, ನಾನೇನು ಕೆಲ್ಸಕ್ಕೆ ಹೋಗ್ತೀನ, ದುಡ್ಡು ಕೊಡು ಅಂತ ನನ್ನನ್ನು ಕಾಡ್ತಾ ಇದೆಯಲ್ಲ. ಕುಡಿಬೇಡ ಅನ್ನ, ಆರೋಗ್ಯಕ್ಕೆ ಒಳ್ಳೇದಲ್ಲ. ತಂಗಿ, ಕುಡಿಲಿಲ್ಲ ಅಂದ್ರೆ ನನಗೆ ಜೀವನವಿಲ್ವಮ್ಮ. ಒಟ್ಟು ನೀನೇನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ, ನನಗೆ ದುಡ್ಡು ಬೇಕಷ್ಟೇ. ಹೇಗಾದ್ರೂ ಮಾಡಿ ನನಗೆ ದುಡ್ಡು ಕೊಟ್ಬಿಡಮ್ಮ, ನಾನು ಹೋಗ್ತೀನಿ. ಅಲ್ಲ, ಮನೇಲಿ ಅನ್ನ ಮಾಡೋಕ್ಕೂ ಅಕ್ಕಿ ಕಾಳು ಕೂಡ ಇಲ್ಲ. ಹೀಗಿರುವಾಗ ನೀನು ಈ ತರ ಕುಡಿದ್ರೆ ನಮ್ಮ ಮನೆ ಜವಾಬ್ದಾರಿ ನೀನೇ ನೋಡ್ಕೋಬೇಕು. ನೀನಿಲ್ದೆ ಈ ಮನೆ ಯಾರ್ ದಿಕ್ಕು ಹೇಳು? ಈ ಮನೆಗೆ ಯಾರು ಸಿಕ್ಕಂದ್ರೆ ಏನಮ್ಮ, ನೀನಿದ್ದೀಯಲ್ಲ ಅಷ್ಟು ಸಾಕು, ನಾನು ಯೋಚನೆ ಮಾಡಬೇಡ. ಈಗ ನೀನು ದುಡ್ಡು ಕೊಡ್ತೀವೋ ಇಲ್ಲೋ ಅಷ್ಟೇ ಹೇಳ ನನಗೆ. ನನ್ನ ಹತ್ರ ದುಡ್ಡು ಇಲ್ಲ ಅಣ್ಣ. ಇಲ್ಲ ಹಾಗಾದ್ರೆ ತಂಗಿ, ನೀನೊಂದು ಕೆಲಸ ಮಾಡ್ಬಿಡಮ್ಮ. ಏನಣ್ಣ? ನಾನು ಗೌಡ್ರಿಗೆ ಹೇಳಿದ್ದೀನಿ ನಿನ್ನನ್ನ ಕರ್ಕೊಂಡ್ ಬರ್ತೀನಿ ಅಂತ. ನಿನ್ನ ಗೌಡ್ರಿಗೆ ಒಪ್ಪಿಸಿ ನಾನು ದುಡ್ಡು ಇಸ್ಕೊಂಡ್ ಬರ್ತೀನಿ, ಬಾರಮ್ಮ ಹೋಗೋಣ. ಅಣ್ಣ, ಏನ್ ಹೇಳ್ತಾ ಇದೀಯ ನೀನು? ಏನ್ ಹೇಳ್ತಾ ಇದೀಯ? ನನಗೆ ದುಡ್ಡು ಬೇಕಮ್ಮ. ಈಗ ದುಡ್ಡಿಗೋಸ್ಕರ ಆ ಸೌಕರ್ಯ ಹತ್ರ ಹೋಗಿ ಭಿಕ್ಷೆ ಬೇಡ್ತೀಯಾ? ಅದ್ರಲ್ಲೇನ್ ತಪ್ಪಿದೆ ಅಮ್ಮ? ನನಗೆ ದುಡ್ಡು ಬೇಕು, ಅವನಿಗೆ ನೀನ್ ಬೇಕು ಅಷ್ಟೇ. ಅಣ್ಣ, ಸ್ವಂತ ತಂಗಿನ ಸಾವುಕಾರ್ಗೆ ತಲೆ ಹಿಡಿಯುತ್ತಿದ್ದಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೋಡಮ್ಮ ತಂಗಿ, ನೀನು ನನ್ನ ಒಡ ಹುಟ್ಟಿದ ತಂಗಿ ಅಲ್ಲ. ಇಷ್ಟು ದಿವಸ ನಿನ್ನನ್ನ ಸಾಕಿ ಸಲುಬಿ ಇಷ್ಟೊಂದು ದೊಡ್ಡವಳನ್ನಾಗಿ ಮಾಡಿದ್ದೇನೆ. ನನಗೀಗ ಕುಡಿಯಕ್ಕೆ ಸಾರಾಯಿ ಬೇಕು. ನೀನ್ ಹೇಗಾದ್ರೂ ಮಾಡಿ ಗೌಡ್ನ ಹತ್ರ ಬರ್ಲೇಬೇಕು, ನಾನು ದುಡ್ಡು ಇಸ್ಕೊಂಡ್ ಬರ್ಲೇಬೇಕು, ಬಾರಮ್ಮ. ಮತ್ತೇನು ರಾಮ, ಏನು ಮನೆ ಕಡೆ ಬಂದದ್ದು? ಏನ್ ಗೌಡ್ರ ದೊಡ್ಡ ಮಂದಿ ಹಾಕಿರ, ಏನಾರ ಕೊಳಂಬಿ ತರ ಬರ್ಬೇಕಲ್ಲ ನಮ್ಮ. ಏನಾಯ್ತು ಇವಾಗ? ಏನಿಲ್ರಿ, ಒಂದಿಷ್ಟು ದುಡ್ಡು ಬೇಕಾಗ್ಯಾವ್ರಿ. ಏನು ರಾಕ್ರಿ ದುಡ್ಡು ಬೇಕಾ? ಹ್ಞೂನ್ರಿ.
ಅದೇನೋ ಪ್ರತಿ ಸಾರಿ ಮನೆಗೆ ಬಂದು ದುಡ್ಡು ಬೇಕು ಅಂದ್ರೆ ನನ್ನ ಮನೇಲೇನು ಮರದ ದುಡ್ಡಿನ ಗಿಡ ಇದೆಯಾ? ಹತ್ರ ಕೇಳಾರದ ಮಾತಾಡೋದೇ ಕೇಳ್ಬೇಕ್ರಿ ಗೌಡ್ರ. ಸರಿ, ನನಗೂ ಜನರಿಗೆ ದುಡ್ಡು ಕೊಟ್ಟು ಬೇಜಾರಾಗಿದೆ. ಕೊಟ್ಟು ದುಡ್ಡು ವಾಪಸ್ ಬರೋದೇ ಇಲ್ಲ. ನೀವು ಹಿಂಗ ಅಂತೀರ ಗೌಡ್ರ, ನಾ ಒಂದ್ ಕೆಲಸ ಮಾಡೇನ್ರಿ. ನೀವು ವಾಪಸ್ ದುಡ್ಡಿಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾ ದುಡ್ಡು ಕೊಡ್ತಕ ನಮ್ ತಂಗಿನ ನಿಮ್ ಮತ್ತೆ ಕಡ ಇರ್ತೇನ್ರಿ. ನೀನು ದುಡ್ಡು ಕೊಡೋವರೆಗೂ ನಮ್ ತಂಗಿ ನಡ ಕರ್ಕೊಂಡ್ ನಿನ್ ತಂಗಿನ ನಿಮ್ ಹತ್ರ ಬಿಟ್ಟು ಹೋಗ್ತೇನ್ರಿ. ನನ್ನ ಹತ್ರ ಬಿಟ್ಟು ಹೋಗ್ತೀಯಾ? ಎಷ್ಟು ಬೇಕು ರಾಮ ದುಡ್ಡು? ಒಟ್ಟ 5,000 ರೂಪಾಯಿ ಬೇಕು. 5,000? ಏನ್ ಮಾತಾಡ್ತಾ ಇದೀಯ ನಿನ್ನ ಹಾಳಾದ ಕುಡುಕೋಸ್ಕರ ಸ್ವಂತ ತಂಗಿನೇ ಆ ಗೌಡ ಮಾರಕ್ ನಿಂತಿದೆಯಲ್ಲ. ರಾಮ, ಸ್ವರಾದೇವನ್ ಬಿಟ್ರೆ ಬೇರೆ ಯಾರು ಬೇಡ. ರಾಮ ನೀನು ವಾಪಸ್ ಏನು ಕೊಡೋದು ಬೇಕಾಗಿಲ್ಲ. ಆದ್ರೂ ನೀನು ಕೊಟ್ಟ ಮೇಲೆ ನಿನ್ನ ತಂಗಿನ ಕಳಿಸ್ಬಿಡ್ತೀನಿ. ಒಳ್ಳೆ ನಾ ನಿಮಗೆ ರೊಕ್ಕ ಕೊಟ್ಟು ಕರ್ಕೊಂಡು ಹೋಗ್ತೀನಿ. ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತೀಯಲ್ಲ? ಹಾ ಸರಿ. ಒಳಗಡೆ ನನ್ನ ಮ್ಯಾನೇಜರ್ ಇದ್ದಾನೆ, ಅವನ ಹತ್ರ ಹೇಳಿರ್ತೀನಿ, ಇಸ್ಕೊಂಡು ಹೋಗು. ಅವ್ರ ಕಡೆ ಇಸ್ಕೊಂಡು ಹೋಗ್ಲೇನ್ರಿ? ಹೋಗ್ತೇನ್ರಿ. ಮತ್ತೆ ಅವ್ರು ಎಲ್ಲಾರ ಹೋಗಿ ನನ್ನ ತಕ್ಕ ಬಂದ್ರೆ ನಮ್ಗೆ ಗೊತ್ತಿಲ್ರಿ. ಕೊಡುಕು ನನ್ನ ಮಗನ ಅವಳು ಗಂಟು ಬಿದ್ದಿ. ಅಣ್ಣ ಹೋಗ್ಬೇಡ. ಕುಡುಕ ರಾಮನ ತಂಗಿ, ನಿನ್ನ ಹೆಸರು ಏನು ಹೇಳ್ತಲ್ಲ ನೀನನ್ನ? ಗೌರಿ. ಏನ್ ಚಂದ, ಏನಂತ ಎಂತ ತಂಗಿಗೆ ಎಂತ. ಇದನ್ನೆಲ್ಲ ನೋಡಿದ್ರೆ ನನ್ನ ಹೊಟ್ಟೆ ಚುರ್ರಣ್ಣ ತಮ್ಮ. ಗೌಡಿ, ಬಡವರಂದ್ರೆ ಮೈ ಮಾರ್ಕೊಂಡು ತಿನ್ನೋ ಹೆಣ್ಣು ಮಕ್ಕಳಂತ ತಿಳ್ಕೊಂಡಿದ್ದೀರ? ಗೌರಿ, ನಿನಗೆ ನಾನು ಮೈ ಮಾರ್ಕೋ ಅಂತ ಹೇಳ್ತಾ ಇಲ್ಲ. ನನ್ನ ಜೊತೆ ನೀನು ಸಮಾಧಾನದಿಂದ ಸಹಕರಿಸಿದ್ರೆ ಶಿವಪುತ್ರಪ್ಪ. ನೀನೇನಾದ್ರೂ ಸೊಕ್ಕಿನಿಂದ ಮಾತನಾಡಿದ್ರೆ ಸೊಕ್ಕಿನ ಸಾಹುಕಾರ ಶಿವಪುತ್ರಪ್ಪ. ನೋಡಿ ಗೌಡಿ, ನನ್ನನ್ನ ಕುಡಿದು ನಿಮ್ಮ ಹತ್ರ ದುಡ್ಡು ಕೇಳಿದ ತಕ್ಷಣ ನಾನು ನಿಮ್ಮಳು ಆಗ್ತೀನಿ ಅನ್ನೋದು ಕನಸಿನ ಮಾತು. ನೋಡು ಗೌರಿ, ನನಗೂ ಹಠ ಮಾಡಿ ಹೆಣ್ಣನ್ನ ಪಡ್ಕೊಂಡು ಅಭ್ಯಾಸ ಇಲ್ಲ. ನಾನು ಯಾವುದೇ ಒಂದು ಹೆಣ್ಣಿನ ಕಣ್ಣು ಹಾಕಿದ್ದೆ ಆದ್ರೆ ಆ ಹೆಣ್ಣು ನನ್ನ ಜೊತೆ ಸಂಘ ಬೆಳೆಸ್ಬೇಕು. ಅಕಸ್ಮಾತ್ ಅವಳೇನಾದ್ರೂ ಹಠ ಮಾಡಿದ್ದೆ ಆದ್ರೆ ಮುಚ್ಚಬಾಯಿ, ನಿನ್ನ ಆಸೆ ಈ ಜನ್ಮದಲ್ಲ 7 ಜನ್ಮದಲ್ಲೂ ನೆರವೇರುವುದಿಲ್ಲ, ತಿಳ್ಕೊ. ನನಗೆ ನಾನು ದುಡ್ಡು ಕೊಟ್ಟು ನನ್ನ ಖರ್ಚು ಮಾಡಿದ್ದೀನಿ. ದುಡ್ಡು ಕೊಟ್ಟು ಒಂದು ಹೆಣ್ಣನ್ನ ಕೊಂಡ್ಕೊತೀನಿ ಅಂತಿದೆಯಲ್ಲ, ಮನಸ್ಸಿಂದ ಕಲಿಬೇಕು. ಒಂದು ಹೆಣ್ಣಿನ ಮನಸ್ಸನ್ನ ದುಡ್ಡಿಂದ ಅಲ್ಲ. ನಿನ್ನ ಮನಸ್ಸಿಗೆ ಬೆಂಕಿ ಹಾಕ. ಈ ಜಗತ್ನಲ್ಲಿ ದುಡ್ಡಿಲ್ದೆ ಏನೂ ಇಲ್ಲ. ದುಡ್ಡೇ ದೊಡ್ಡಪ್ಪ. ದುಡ್ಡು ಒಂದಿದ್ರೆ ದುನಿಯಾದಲ್ಲಿ ಹಡ ತಾಯಿನ ಬಿಟ್ಟು ಎಲ್ಲ ಖರೀದಿ ಮಾಡ್ಬೋದು. ಅದೇ ರೀತಿ ನಾನು ನಿನ್ನನ್ನ ಇವತ್ತು ಖರೀದಿ ಮಾಡಿದ್ದೀನಿ ಅಷ್ಟೇ. ಗೌರಿ, ಹಠ ಮಾಡಬೇಡ ಗೌರಿ, ಅರ್ಥ ಮಾಡ್ಕೊಂಡು ಹೋಗು. ನಾನು ನಿನಗೇನು ತ್ರಾಸ ಕೊಡೋದಿಲ್ಲ, ಆಯ್ತಾ? ಬಾ 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 ಬಾ. ಬೇಡ.
ಅಂತ ಅವಳ ಮೇಲೆ ಕೈ ಹಾಕಲು ಹೊಟ್ಟಿದ್ಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮಕ್ಕೆ? ಯಾವಲ್ಲ ನೀನು ಸೊಕ್ಕಿನ ಸೂಳೆ ಮಗನೇ, ನನ್ನ ಮನೆಗೆ ಬಂದು ನನ್ನ ಎದೆ ಮೇಲೆ ಬಟ್ಟಿಟ್ಟು ಮಾತಾಡುವಷ್ಟು ಸೊಕ್ಕು ಬಂತ ನಿನಗೆ? ನಾನು ಯಾರ? ರಾಮನ ಸಂಹಾರಕ್ಕಾಗಿ ಬಂದ ರಾಮನ ಜನ್ಮ, ಕಂಸನ ಸಂಹಾರಕ್ಕಾಗಿ ಬಂದ ಕೃಷ್ಣನ ಜನ್ಮ, ನಿನ್ನಂತ ಕಲಿಯುಗರ ಬಂಡ್ರ ಪುಂಡ್ರ ಸಂಹಾರಕ್ಕೆ ಬಂದ ಈ ಈಶ್ವನ ಜನ್ಮಕ್ಕನೋ. ಏನು ವಿಶ್ವ? ಈ ಯಾವ ವಿಶ್ವ ಆದ್ರೆ ನನಗೇನು ಆಗೋದು? ಇದು ನನ್ನ ಮನೆ, ನನ್ನ ಮನೆ ಬಿಟ್ಟು ಮೊದಲು ತೊಲಗು. ಇದು ನಾನು ಬಯಸಿ ಬೇಡಿರೋ ಹಕ್ಕಿ, ನನ್ನ ಹಕ್ಕಿನ ಬಿಟ್ಟು ನೀನು ಹೋಗ್ಬಿಡು. ಈ ಅವಳಿ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗೋದಕ್ಕೆ ನಾನೇನು ಕಾಡು ಎಂದು ತಿಳಿದುಕೊಂಡನು ಲುಚ. ನಿನ್ನಂತ ಲುಚ್ಚಗಳಿಗೆ ಚಪ್ಪಲಿಂದ ಪಡೆದು ಬುದ್ಧಿ ಕಲಿಸಲು ಬಂದ ಈ ಪರಶುರಾಮ. ಯಾಕೋ ನೋಡೋದಕ್ಕೆ ಧರ್ಮ ಮುಖಲಕ್ಷಣ ಎಲ್ಲ ಧರ್ಮನ ತರಾಣ ಇದೆ. ಇನ್ಯಾರೋ ಗೊತ್ತಿಲ್ಲ, ಇನ್ನೊಂದ್ಸರಿ ಬಂದಾಗ ಕೊಟ್ರಾಯ್ತು. ಇವಾಗ ಮೊದಲು ನಾನು ಹೋಗ್ಬೇಕು.